ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದ್ದು ಮಹತ್ವದ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಇದೆಲ್ಲದರ ಮಧ್ಯೆ ಶವ ಹೂತಿಟ್ಟ ಪ್ರಕರಣದ ಉತ್ಖನನ ಕಾರ್ಯ ಮುಂದುವರೆದಿದ್ದು 6ನೇ ಪಾಯಿಂಟ್ನಲ್ಲಿ ಕಳೆಬರ ಕೂಡ ಸಿಕ್ಕಿದೆ. ಇದೀಗ ಸಿಕ್ಕ ಕಳೆಬರ ಪುರುಷನದ್ದು ಎಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ಅದು ಖಚಿತವಾಗಿದೆ. ಈ ನಡುವೆ ಸಿಕ್ಕಿರೋ ಕಳೆಬರ ಯಾರದ್ದು ಅನ್ನೋ ಜಾಡು ಹಿಡಿದು ಎಸ್ಐಟಿ ತನಿಖೆ ಆರಂಭಿಸಿದೆ. ನದಿ ತಟದಲ್ಲಿ ಆತನೇ ಹೂತಾಕಿರೋದಾ ಅಥವಾ ಪಂಚಾಯಿತಿಯವರು ಹೂತಿದ್ದ ಎಂದು ತನಿಖೆ ಆರಂಭಗೊಳಿಸಲಾಗುತ್ತೆ. ಈ ನಡುವೆ ಸಿಕ್ಕ ಮೂಳೆಗಳು ಪುರುಷನದ್ದು ಎಂದು ಈಗಾಗಲೇ ವೈದ್ಯರು ತಿಳಿಸಿರೋದ್ರಿಂದ ನಾಪತ್ತೆಯಾಗಿರೋ ಎಲ್ಲಾ ಪುರುಷರ ಲಿಸ್ಟ್ ಅನ್ನ ಎಸ್ಐಟಿ ತನಿಖೆ ಆರಂಭಿಸಿದೆ. ಅಸ್ಥಿಪಂಜರ ಯಾರದ್ದು ಅನ್ನುವಂತಹ ನಿಗೂಢ ರಹಸ್ಯವನ್ನ ತನಿಖೆ ನಡೆಸಲು ಮುಂದಾಗಿದೆ ಎಸ್ಐಟಿ ಟೀಮ್. ಉತ್ಖನನ ಮಾಡಿದ್ದ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆಗಳು ಯಾರದ್ದು? ಈಗ ಮೂಳೆ ಸಿಕ್ಕಿರೋದ್ರಿಂದ ಒಂದು ರೀತಿ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಪುರುಷನ ಮೂಳೆ ಎಂದು ಸ್ಥಳ ಮಹಜರು ನಡೆಸಿದ್ದ ವೈದ್ಯರಿಂದ ಮಾಹಿತಿಯನ್ನ ಈಗಾಗಲೇ ನೀಡಲಾಗಿದೆ. 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆ ಪುರುಷನದ್ದು ಅಂತ ಹೇಳಲಾಗ್ತಾ ಇದ್ದು ಎಫ್ಎಸ್ಎಲ್ ವರದಿಗೂ ಮುನ್ನ ತನಿಖೆಯನ್ನ ಆರಂಭಿಸಿದ ಎಸ್ಐಟಿ ಟೀಮ್ ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ದು ಎಫ್ಎಸ್ಎಲ್ ವರದಿಗೂ ಮುನ್ನ ತನಿಖೆಯನ್ನ ಆರಂಭಿಸಿದ್ದು ಒಂದಲ್ಲ ಒಂದು ರೀತಿ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮೂಳೆ ಸಿಕ್ಕಿರೋದ್ರಿಂದ ಪುರುಷನ ಶವ ಅನಾಮಿಕ ದೂರುದಾರ ವ್ಯಕ್ತಿಯೇ ಹೂತು ಹಾಕಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ನದಿ ತಟದಲ್ಲಿ ಪುರುಷನ ಶವ ಹೂತಾಕಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾಗಿರೋ ಪುರುಷರ ಲಿಸ್ಟ್ ಅನ್ನ ಈಗಾಗಲೇ ಎಸ್ಐಟಿ ತರಿಸಿಕೊಂಡಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಟ್ಟಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿಕೊಂಡಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ.